ನಮಸ್ತೆ ಫಿಲ್ಮಿ ನೋಡ್ರಿ ಸ್ವಾಗತ. ಅದೇ ರೀತಿ ಫತೆಯ ಅನ್ನೋ ಒಂದು ಅಫಿಷಿಯಲ್ ಟ್ರೇಲರ್ ಕೊನೆಗೂ ರಿಲೀಸ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಯಾಕಂತೇಳಿದ್ರೆ ಈ ಮೂವಿಯ ಒಂದು ಟ್ರೇಲರ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒಂದ್ಸಲ ಸಡನ್ ಆಗಿ ಒಂದು ಮಾರ್ಕೋ ಮೂವಿಯ ಒಂದು ನೆನಪಾಗುತ್ತೆ ಅಂತಲೇ ಹೇಳೋದು. ಯಾಕಂತೇಳಿದ್ರೆ ಯಾವುದೇ ಈಗ ಒಂದು ಆ್ಯಕ್ಷನ್ ಮೂವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಒಂದು ಮಾರ್ಕೋ ಮೂವಿಯನ್ನು ನೋಡಿ ಬರಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಯಾಕಂತೇಳಿದ್ರೆ ಆ ರೀತಿಯ ಆ್ಯಕ್ಷನ್ ಮೂವಿ ಇಷ್ಟವರೆಗೆ ಯಾರು ಮಾಡಿಲ್ಲದಂಥ ಒಂದು ಮೂವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಫತೆಯ ಮೂವಿ ಕೂಡ ಒಂದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಸೋನು ಸೂದ್ ಅವರು ತುಂಬ ಸಮಯದ ಒಂದು ದೊಡ್ಡ ಗ್ಯಾಪ್ನ ನಂತರ ಹಾಗೂ ಜಾಕ್ವೆಲಿನ್ ಫೆರ್ನಾಂಡಿಸ್ ಅವರು ಜೊತೆಯಾಗಿ ನಡೆಸುತ್ತಿರುವಂತಹ ಒಂದು ಈ ಮೂವಿಯ ಮೂಲಕ ಒಂದು ದೊಡ್ಡ ಮಟ್ಟಿನ ಒಂದು ಹಿಟ್ನ ಜೊತೆಗೆ ಖಂಡಿತವಾಗಿ ಯಾಕಂತೇಳಿದ್ರೆ ಸಿನಿ ಫ್ಯಾನ್ಸ್ನವರು ದೊಡ್ಡ ಮಟ್ಟಿನ ಒಂದು ಇವರಿಗೆ ಒಂದು ಆಶೀರ್ವಾದ ಮಾಡೇ ಬರ್ತಾರೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಕೊರೋನಾದ ಸಮಯದ ಸಂದರ್ಭದಲ್ಲಿ ಯಾಕಂತೇಳಿದ್ರೆ ತುಂಬ ಜನರಿಗೆ ಇವರೊಂದು ಹೆಲ್ಪ್ ಮಾಡಿರುವಂಥ ಒಂದು ಸಹಾಯದ ಪರವಾಗಿ ಖಂಡಿತವಾಗಿ ಇವರಿಗೆ ಒಂದು ಇವರ ನಿರ್ದೇಶನದ ಜೊತೆಗೆ ಈ ಮೂವಿ ಒಂದು ಬಂದಿದೆ ಅಂತಲೇ ಮೇಲ್ನೋಟಕ್ಕೆ ಕಾಣುವುದು. ಯಾಕಂತೇಳಿದ್ರೆ ಎಲ್ಲ ಒಂದು ವಿಚಾರದಲ್ಲಿ ಕೂಡ ಇವರ ಒಂದು ಆ್ಯಕ್ಷನ್ ಮೂಲಕ ಯಾಕಂತೇಳಿದ್ರೆ ಸೈಬರ್ ಕ್ರೈಮ್ ಅಪರಾಧದ ಮೂಲಕ ಈ ಮೂವಿಯ ಮೇಲ್ನೋಟಕ್ಕೆ ಒಂದು ಸ್ಟೋರಿ ಅಂತಲೇ ಹೇಳಬಡಿಸ್ತಿದ್ದಾರೆ ಖಂಡಿತವಾಗಿ. ಯಾಕಂತೇಳಿದ್ರೆ ಈಗಾಗಲೇ ಒಂದು ಸೈಬರ್ ಕ್ರೈಮ್ ಯಾವ ಥರ ಒಂದು ಹೆಚ್ಚಾಗಿ ಒಂದು ಬರ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಕ್ಕಿಲ್ಲ. ಯಾಕಂತೇಳಿದ್ರೆ ಯಾವ ರೀತಿಯಲ್ಲಿ ಒಂದು ಹಣವನ್ನು ಎಗ್ರಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ವಿಚಾರವನ್ನು ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಕೂಡ ಫತೆ ಅನ್ನೋ ಒಂದು ಟೈಟಲ್ ಮೂಲಕ ಒಂದು ಮೂವಿ ತೆರೆ ಕಾಣಲಿಕ್ಕೆ ಹೊರಟಿದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಫತೆ ಅನ್ನೋ ಒಂದು ಟೈಟಲ್ ಮೂಲಕ ಯಾವ ರೀತಿಯ ಒಂದು ಅರ್ಥ ಇರುತ್ತೆ ಅನ್ನೋ ಒಂದು ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಈ ಮೂವಿಯ ಮೂಲಕ ಖಂಡಿತವಾಗಿ ಒಂದು ಮಾಸ್ ಎಂಟರ್ಟೈನ್ಮೆಂಟ್ನ ಆ್ಯಕ್ಷನ್ ಮೂವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಆ್ಯಕ್ಷನ್ ಮೂವಿ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅಂಥವ್ರು ಖಂಡಿತವಾಗಿಯೂ ಈ ಮೂವಿಯನ್ನು ಮಿಸ್ ಮಾಡದೆ ಒಂದು ನೋಡ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕೂಡ ಖಂಡಿತವಾಗಿ ಒಂದು ಉತ್ತಮವಾದ ಒಂದು ಒಳ್ಳೆಯ ರೆಸ್ಪಾನ್ಸ್ ಒಂದು ಈ ಮೂವಿಗೆ 100% ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಈ ಮೂವಿನಲ್ಲಿ ಒಂದು ನಸೀರುದ್ದೀನ್ ಶಾ ಕೂಡ ಈ ಮೂವಿನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಈ ಮೂವಿಯ ಮೂಲಕ ಒಂದು ವಿಲನ್ ರೋಲ್ನ ಮೂಲಕ ಒಂದು ಕ್ಯಾರೆಕ್ಟರ್ ಆಗಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳೋಕ್ಕಾಗಲ್ಲ. ಖಂಡಿತವಾಗಿಯೂ ಮೇಲ್ನೋಟಕ್ಕೆ ನೋಡೋದಾದರೆ ನಸೀರುದ್ದೀನ್ ಶಾ ಈ ಮೂವಿನಲ್ಲಿ ವಿಲನ್ ಆಗಿ ಕಾಣ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಒಂದು ಪಕ್ಕಾ ಒಂದು ಮಾಸ್ ಲುಕ್ನ ಎಂಟರ್ಟೈನ್ಮೆಂಟ್ನ ಒಂದು ಮೂವಿಯ ಮೂಲಕ ಸೋನು ಸೂದ್ ಅವರ ತುಂಬ ಸಮಯದ ನಂತರ ಒಂದು ದೊಡ್ಡ ಮಟ್ಟಿನ ಒಂದು ಮೂವಿಯ ಮೂಲಕ ಒಂದು ಹೊರಬಂದಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಜಾಕ್ವೆಲಿನ್ ಫೆರ್ನಾಂಡಿಸ್ ಅವರು ಕೂಡ ಒಂದು ದೊಡ್ಡ ಸಮಯದ ನಂತರ ಈ ಮೂವಿಗೆ ಒಂದು ದೊಡ್ಡ ಮಟ್ಟಿನ ಒಂದು ಕಮ್ಬ್ಯಾಕ್ ಮಾಡಲಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಈ ಜೋಡಿ ಎಷ್ಟರ ಮಟ್ಟಿಗೆ ಈ ಮೂವಿ ಒಂದು ಹಿಟ್ ಆಗುತ್ತೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿಯೂ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಅಂಥದ್ದೇ ಒಂದು ಮೂವಿಯ ವಿಚಾರವಾಗಿ ನಾನು ಹೇಳಲಿಕ್ಕೆ ಹೋಗ್ತಾ ಇರ್ತೇನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಟೀಸರ್ ಕೂಡ ಒಂದು ಉತ್ತಮವಾಗಿ ರೆಸ್ಪಾನ್ಸ್ ಅಂತೂ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಟ್ರೈಲರ್ ಕೂಡ ಒಂದು ಅಂಥದ್ದೇ ರೀತಿಯಲ್ಲಿ ರೆಸ್ಪಾನ್ಸ್ ಸಿಗ್ಬೋದು ಅನ್ನೋ ಒಂದು ವಿಚಾರ ಕೂಡ ನಮ್ಮ ವಿಚಾರ ಅಂತಲೇ ಹೇಳ್ಬೋದು. ಪಕ್ಕ ಒಂದು ಈ ಮೂವಿಯ ಒಂದು ಆ್ಯಕ್ಷನ್ ರೀತಿಯ ಒಂದು ಫೈಟ್ ನೋಡೋದಾದರೆ ಒಂದು ಮತ್ತೊಂದು ಸಲ ಮಾರ್ಕೋ ಮೂವಿ ನೋಡಿದಾಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಒಂದು ದೊಡ್ಡ ಮಟ್ಟಿನ ಆ್ಯಕ್ಷನ್ ಮೂವಿ ಸಿನಿ ಪ್ರಿಯರಿಗೆ ಒಂದು ಈ ಮೂವಿ ಮಿಸ್ ಮಾಡದೆ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸೋನು ಸೂದ್ ಅವರ ಕರಿಯರ್ನಲ್ಲೇ ದ ಬೆಸ್ಟ್ ಮೂವಿ ಅಂತಲೇ ಹೇಳೋದು. ಯಾಕಂದರೆ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಒಂದು ಮೂವಿ ಅಂತಲೇ ಹೇಳೋದು. ಅಂಥ ಒಂದು ನಟನೆಗೆ ಓಕೆ ಅಂದಿದ್ದಾರೆ ಅಂತಲೇ ಹೇಳೋದು. ಯಾಕಂತೇಳಿದ್ರೆ ಆ ರೀತಿಯ ಒಂದು ರೋಲ್ಗೋಸ್ಕರವೇ ನಿಜವಾಗ್ಲೂ ಅವರ ಇಡೀ ಸಿನಿ ಜರ್ನಿಯ ಮೂಲಕ ಒಂದು ಕಾಯ್ತಾ ಇದ್ದರು. ಅದೇ ರೀತಿಯಲ್ಲಿ ಕೊನೆಗೂ ಈ ಮೂವಿ ಬಂದಿದೆ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಪಕ್ಕ ಆ್ಯಕ್ಷನ್ ಮೂವಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಮೂವಿಯನ್ನು ನೋಡುವ ಹಾಗೆ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ಒಂದು ವಿಚಾರ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತ ಹೇಳೋದು. ಯಾಕಂತೇಳಿದ್ರೆ ಸೋನು ಸೂದ್ ಯಾವ ಥರ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಝೀರೋ ಅಟಾಟ್ಸ್ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಯಾವುದೇ ಒಂದು ವ್ಯಕ್ತಿಗೂ ಕೂಡ ಇವರನ್ನು ಅಷ್ಟು ಪ್ರೀತಿಯಲ್ಲಿ ನೋಡ್ತಾರೆ, ಅವರನ್ನು ಕೂಡ ಜನರು ಒಂದು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಈ ಮೂವಿಯ ಒಂದು ರಿಲೀಸ್ ಆಗುವಂಥ ಒಂದು ಸಂದರ್ಭದಲ್ಲಿ ಪ್ರೇಕ್ಷಕರು ಯಾವ ರೀತಿಯಲ್ಲಿ ಇವರನ್ನು ಕೈ ಹಿಡಿತಾರೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ರಿಲೀಸ್ ಆದಮೇಲೆ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ಕೂಡ ದೊಡ್ಡ ಮಟ್ಟಿನ ಈ ಮೂವಿಗೋಸ್ಕರ ನಮ್ಮ ಕಡೆಯಿಂದ ಕೂಡ ವಿಶೇಷ ಅಂತ ನಾವು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಫತೆಯ ಟೀಮ್ ಚಿತ್ರತಂಡಕ್ಕೂ ಅದೇ ರೀತಿಯಾಗಿ ಸೋನು ಸೂದ್ ಅವರಿಗೂ ಕೂಡ ನಮ್ಮ ಕಡೆಯಿಂದ ಕೂಡ ದೊಡ್ಡ ಮಟ್ಟಿನ ಒಂದು ವಿಶೇಷ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಜಾಕ್ವೆಲಿನ್ ಫೆರ್ನಾಂಡಿಸ್ ಅವರು ತುಂಬ ಸಮಯದ ನಂತರ ಈ ಒಂದು ಮೂವಿಯಲ್ಲಿ ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಅಂತಲೇ ಹೇಳೋದು. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಇವರಿಗೆ ಒಂದು ಪ್ರೇಕ್ಷಕರು ಯಾವ ರೀತಿಯಲ್ಲಿ ಒಂದು ಸಪೋರ್ಟ್ ಮಾಡ್ಬೋದು, ಯಾವ ರೀತಿಯಲ್ಲಿ ಇವರ ಜೊತೆ ಕೈಗೆ ಇಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿಯೂ ರಿಲೀಸ್ ಆದಮೇಲೆ ನನಗೆ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಫತೆ ಅನ್ನೋ ಒಂದು ಟ್ರೈಲರ್ ಯಾರು ನೋಡಲಿಲ್ವೋ ಖಂಡಿತವಾಗಿ ಒಂದ್ಸಲ ನೋಡ್ಕೊಂಡು ಬನ್ನಿ. ಅದೇ ರೀತಿಯಾಗಿ ನಿಮ್ಮ ಅನಿಸಿಕೆಯ ಪ್ರಕಾರ ಫತೆಯ ಟ್ರೈಲರ್ ಯಾವ ರೀತಿಯಲ್ಲಿ ಬಂದಿದೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಮಿಸ್ ಮಾಡದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ
ಈ ವಿಡಿಯೋದ ಮೂಲಕ ಒಂದು ಕಮೆಂಟ್ಸ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲ್ಮ್ನ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯಾಗಿ ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.